ಬೆಸ್ಕಾಂನಲ್ಲಿ ಕಳ್ಳರು ಕಳ್ಳರು ಸಿಕ್ಕಾಪಟ್ಟೆ ಕಳ್ಳರು ಕೋಟ್ಯಾಂತರ ಜನಕ್ಕೆ ಕರೆಂಟ್ ಕೊಡೋ ಬೆಸ್ಕಾಂನಲ್ಲಿ ಕಳ್ಳರಿದ್ದಾರೆ ಅಲರ್ಟ್ ಆಗಿ ಸುಮಾರು 50,000 ಕೋಟಿ ಬೆಸ್ಕಾಂನಲ್ಲಿ ಕಳ್ಳರಿದ್ದಾರೆ ಹುಷಾರ್ ಕೋಟ್ಯಾಂತರ ಜನಕ್ಕೆ ಕರೆಂಟ್ ಕೊಡೋ ಬೆಸ್ಕಾಂ ಕಳ್ಳರಿದ್ದಾರೆ ಅಲರ್ಟ್ ಆಗಿರಿ ಸುಮಾರು 50,000 ಕೋಟಿ ನಷ್ಟದಲ್ಲಿರುವಂತಹ ಬೆಸ್ಕಾಂಗೆ ಕನ್ನ ಹಾಕ್ತಾ ಇದ್ದಾರೆ ಇಂಧನ ಇಲಾಖೆಯ ಕೆಪಿಟಿಸಿಎಲ್ ಅಡಿಯಲ್ಲಿ ಮಾರುವೇಷದ ಕಾರ್ಖಾನೆಯಲ್ಲಿ ಇಂಜಿನಿಯರ್ಸ್ ಕಳ್ಳಾಟ ಇದೀಗ ಬಟಾಬಯಲಾಗಿದೆ ಇದು ನಿಮ್ಮ ಅಶ್ವವೇಗ ಹಾಗೆ ವಿದ್ಯುತ್ ವಾಣಿ ತಂಡದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಬೆಸ್ಕಾಂನಲ್ಲಿ ಕಳ್ಳರಿದ್ದಾರೆ ಸರ್ ಕಳ್ಳರು ಹುಷಾರಾಗಿರಿ ಕೋಟ್ಯಾಂತರ ಜನಕ್ಕೆ ಕರೆಂಟ್ ಕೊಡೋ ಬೆಸ್ಕಾಂ ಕಳ್ಳರಿದ್ದಾರೆ ಅಲರ್ಟ್ ಆಗಿರಿ ಯಾಕೆ ಹೀಗೆ ಹೇಳ್ತಿದ್ವಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಸುಮಾರು 50,000 ಕೋಟಿ ನಷ್ಟದಲ್ಲಿರುವಂತಹ ಬೆಸ್ಕಾಂಗೆ ಕನ್ನ ಹಾಕ್ತಾ ಇದ್ದಾರೆ ಇಂಧನ ಇಲಾಖೆಯ ಕೆಪಿಟಿಸಿಎಲ್ ಅಡಿಯಲ್ಲಿನ ಬೆಸ್ಕಾಂನಲ್ಲಿ ಹಗಲಲ್ಲೇ ದರೋಡೆ ನಡೀತಾ ಇದೆ ಮಾರುವೇಷದ ಕಾರ್ಯಾಚರಣೆಯಲ್ಲಿ ಇಂಜಿನಿಯರ್ಸ್ ಕಳ್ಳಾಟ ಇದೀಗ ಬಟಾಬಯಲಾಗಿದೆ ಅಲ್ಲಿ ಏನಪ್ಪಾ ಕಳ್ಳರು ಅಂತ ಕನ್ಫ್ಯೂಸ್ ಆಗಬೇಡಿ ಇದು ನಿಮ್ಮ ಅಶ್ವವೇಗ ಹಾಗೆ ವಿದ್ಯುತ್ ವಾಣಿ ತಂಡದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಕೋಟ್ಯಾಂತರ ಜನಕ್ಕೆ ಕರೆಂಟ್ ಕೊಡುವಂತಹ ಬೆಸ್ಕಾಂನಲ್ಲಿ ಕಳ್ಳರ ಅಲ್ಲಿ ಏನ್ ಕಳ್ಳತನ ಮಾಡ್ತಾರೆ ಬೇಲಿನೇ ಎದ್ದು ಹೊಲ ಮೇಯೋ ತರ ಕಳ್ಳರು ಇಲ್ಲಿರುವಂಥವ್ರು ಇಂಧನ ಇಲಾಖೆಯ ಕೆಪಿಟಿಸಿಎಲ್ ಅಡಿಯಲ್ಲಿ ಬರುವಂತಹ ಇಂಧನ ಇಲಾಖೆಯ ಕೆಪಿಟಿಸಿಎಲ್ ಅಡಿಯಲ್ಲಿ ಬೆಸ್ಕಾಂನಲ್ಲಿ ಹಗಲಲ್ಲೇ ದರೋಡೆಗೆ ಮುಂದಾಗ್ತಾ ಇದ್ದಾರೆ ಮಾರುವೇಷದ ಕಾರ್ಯಾಚರಣೆಯಲ್ಲಿ ಇಂಜಿನಿಯರ್ಸ್ ಕಳ್ಳಾಟ ಇದೀಗ ಬಟಾಬಯಲಾಗ್ತಾ ಇದೆ ಇದು ನಿಮ್ಮ ಅಶ್ವವೇಗ ನ್ಯೂಸ್ ವಿದ್ಯುತ್ ವಾಣಿ ತಂಡ ಬಿಚ್ಚಿಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಕೋಟ್ಯಾಂತರ ಜನಕ್ಕೆ ಕರೆಂಟ್ ಕೊಡೋ ಬೆಸ್ಕಾಂನಲ್ಲಿ ಇರುವಂತಹ ಕಳ್ಳರು ಅಲರ್ಟ್ ಆಗಿರಬೇಕು ಈಗ ಆಲ್ರೆಡಿ 50,000 ಕೋಟಿ ನಷ್ಟದಲ್ಲಿರುವಂತಹ ಬೆಸ್ಕಾಂ ಹಗಲಲ್ಲೇ ದರೋಡೆ ನಡೀತಾ ಇದೆ ಇಂಧನ ಇಲಾಖೆಯ ಕೆಪಿಟಿಸಿಎಲ್ ಅಡಿಯಲ್ಲಿ ಮಾರುವೇಷದ ಕಾರ್ಯಾಚರಣೆಯಲ್ಲಿ ಇಂಜಿನಿಯರ್ಸ್ ಆಡ್ತಾ ಇರುವಂತಹ ಕಳ್ಳಾಟ ಇದೀಗ ಬಟಾಬಯಲಾಗ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್ ಮುಖೇನ ಎಲ್ಲವೂ ಕೂಡ ಬಚ್ಚಿಡ್ತಾ ಇರುವಂಥದ್ದು ಕೋಟ್ಯಾಂತರ ಜನಕ್ಕೆ ಕರೆಂಟ್ ಕೊಡುವಂತಹ ಬೆಸ್ಕಾಂ 50,000 ಕೋಟಿ ನಷ್ಟದಲ್ಲಿದೆ ಈಗ ಆಲ್ರೆಡಿ ಸುಮಾರು ಬೆಸ್ಕಾಂಗೆ ಕನ್ನ ಹಾಕ್ತಾ ಇದ್ದಾರೆ ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಜಾರ್ಜ್ ಇಲಾಖೆಯ ಏನಾಗ್ತಾ ಇದೆ ಅಲ್ಲಿ ಸಿದ್ದು ಆಯ್ತು ಈಗ ಡಿಕೆ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾರೆ ಜಾರ್ಜ್ ಕೆಜೆ ಜಾರ್ಜ್ ಸಾರಥ್ಯದ ಇಂಧನ ಇಲಾಖೆಯಲ್ಲಿ ಅಧಿಕಾರಿಗಳು ಆಡ್ತಾ ಇರುವಂತಹ ಕಳ್ಳಾಟ ಬೆಸ್ಕಾಂ ಕೇಬಲ್ ವೈರ್ಗಳು ಸೇರಿ ಉಪಕರಣಗಳು ಬೇಕಾಬಿಟ್ಟಿ ಸೇಲ್ ಆಗ್ತಾ ಇವೆ ಬೆಸ್ಕಾಂ ಗೋಡೌನ್ ನಲ್ಲಿ ಇರಬೇಕಾದಂತಹ ಉಪಕರಣಗಳು ಎಲ್ಲಿವೆ ಗೊತ್ತಿದೆಯಾ ಅಶ್ವವೇಗ ವಿದ್ಯುತ್ ವಾಣಿ ಟೀಮ್ ಮಾರುವೇಷದಲ್ಲಿ ಕಂಡಂತಹ ದೃಶ್ಯವನ್ನ ನೋಡಿ ಕಂಪ್ಲೀಟ್ ಆದಂತಹ ದೃಶ್ಯ ಸೆರೆ ಹಿಡಿಯಲಾಗಿದೆ ಜಾರ್ಜ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಸಿದ್ದು ಆಯ್ತು ಈಗ ಡಿಕೆ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾರೆ ಜಾರ್ಜ್ ಕೆಜೆ ಜಾರ್ಜ್ ಸಾರಥ್ಯದ ಇಂಧನ ಇಲಾಖೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಮುಂದುವರಿತಾ ಇದೆ ಬೆಸ್ಕಾಂನ ಕೇಬಲ್ ವೈರ್ಗಳು ಸೇರಿ ಉಪಕರಣಗಳು ಬೇಕಾಬಿಟ್ಟಿ ಸೇಲ್ ಆಗ್ತಾ ಇರುವಂಥದ್ದು ಬೆಸ್ಕಾಂ ಗೋಡೌನ್ನಲ್ಲಿ ಇರಬೇಕಾದಂತಹ ಉಪಕರಣಗಳು ಎಲ್ಲಿವೆ ಅಂತ ಗೊತ್ತಿದೆಯಾ ಹಾಗಾದ್ರೆ ಅಶ್ವವೇಗ ವಿದ್ಯುತ್ ವಾಣಿ ಟೀಮ್ ಮಾರುವೇಷದಲ್ಲಿ ಕಂಡಿರುವಂತಹ ದೃಶ್ಯವನ್ನ ನೋಡಿ ಜಾರ್ಜ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಹಾಡ ಹಗಲೇ ದರೋಡೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಕೆಪಿಟಿಸಿಎಲ್ ಅಡಿಯಲ್ಲಿ ಬರುವಂತಹ ಈಗ ಸಿದ್ದು ಆಯ್ತು ಡಿಕೆ ಸರ್ಕಾರದಲ್ಲಿ ಕೆಜೆ ಜಾರ್ಜ್ ಸಾರಥ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ಅಧಿಕಾರಿಗಳು ಆಡ್ತಾ ಇರುವಂತಹ ಕಳ್ಳಾಟ ಏನು ಬೆಸ್ಕಾಂನ ಕೇಬಲ್ಗಳಾಗಿರ್ಬೋದು ವೈರ್ಗಳಾಗಿರ್ಬೋದು ಅದರ ಜೊತೆಗೆ ಸೇರಿ ಇನ್ನೂ ಗೋಡೌನ್ನಲ್ಲಿ ಇರಬೇಕಾದಂತಹ ಉಪಕರಣಗಳು ಎಲ್ಲೆಲ್ಲಿದೆ ಅಂತ ಗೊತ್ತಿದೆಯಾ ಅಶ್ವವೇಗ ವಿದ್ಯುತ್ ವಾಣಿ ಟೀಮ್ ಮಾರುವೇಷದಲ್ಲಿ ಕಂಡಂತಹ ದೃಶ್ಯ ಇದು
ಬೆಸ್ಕಾಂ ಕೇಬಲ್ ವೈರ್ಗಳಾಗಿರ್ಬೋದು ಮತ್ತೆ ಉಪಕರಣಗಳಾಗಿರ್ಬೋದು, ಗೌಡನ್ನಲ್ಲಿ ಇರಬೇಕಾದಂತಹ ಕಂಪ್ಲೀಟ್ ಅಂತ ಉಪಕರಣಗಳು ಅಲ್ಲಿಲ್ಲ. ಹಾಗಾದ್ರೆ ಎಲ್ಲಿಗೆ ಸೇಲ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಲ್ಲಿ? ನಮ್ಮ ವಿದ್ಯುತ್ವಾಣಿ ಟೀಮ್, ಅಶ್ವವೇಗ ಟೀಮ್ ಹೋಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಹೊರಬಿದ್ದಿರುವಂತಹ ಕರಾಳ ಸತ್ಯ. ಡಿಕೆ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾರೆ ಜಾರ್ಜ್. ಈಗ ಸದ್ದು ಆಯಿತು ಡಿಕೆ ಸರ್ಕಾರದಲ್ಲಿ. ಕೆಜೆ ಜಾರ್ಜ್ ಸಾರಥ್ಯದ ಇಂಧನ ಇಲಾಖೆಯಲ್ಲಿ ಅಧಿಕಾರಿಗಳು ಆಡ್ತಾ ಇರುವಂತಹ ಕಳ್ಳಾಟ ಬಟಾಬೈಲಾಗಿದೆ. ಬೆಸ್ಕಾಂನ ಕೇಬಲ್ ವೈರ್ಗಳು ಸೇರಿ ಉಪಕರಣಗಳನ್ನ ಬೇಕಾಬಿಟ್ಟಿ ಸೇಲ್ ಮಾಡ್ತಾ ಇದ್ದಾರೆ. ಅಲ್ಲಿರಬೇಕಾದಂತಹ ಕಂಪ್ಲೀಟ್ ಉಪಕರಣಗಳು ಎಲ್ಲೆಲ್ಲಿದೆ? ಹಾಗಾದ್ರೆ ಅಶ್ವವೇಗ ವಿದ್ಯುತ್ವಾಣಿ ಟೀಮ್ ಮಾರುವೇಷದಲ್ಲಿ ಕಂಡಂತಹ ದೃಶ್ಯ ಇದು ನೋಡಿ, ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಕಂಪ್ಲೀಟ್ ಆದಂತಹ ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿದೆ. ಬೇಕಾಬಿಟ್ಟಿಯಾಗಿ ಸೇಲ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಕೇಬಲ್ಗಳು, ವೈರ್ಗಳು, ಉಪಕರಣಗಳನ್ನ. ಬೆಸ್ಕಾಂ ಇಂಜಿನಿಯರ್ಸ್ ಮಾಫಿಯಾ. ಕರ್ನಾಟಕ ಸರ್ಕಾರದ ಬೆಸ್ಕಾಂಗೆ ಸೇರಿದಂತಹ ಲಕ್ಷಾಂತರ ಮೌಲ್ಯದ ಐಟಮ್ಸ್ ಕಥೆ. ಬೆಸ್ಕಾಂ ಗೌಡನ್ನಲ್ಲಿ ಇರಬೇಕಾದಂತಹ ಉಪಕರಣಗಳ ಮನೆಯಲ್ಲಿ ಸ್ಟಾಕ್. ಬೆಂಗಳೂರಿನ ಬಾಗಲಗುಂಟೆ ಸಿದ್ದೇಶ್ವರ ಲೇಔಟ್ನಲ್ಲಿ ಮನೆಯಲ್ಲಿದೆ ಸ್ಟಾಕ್. ಬೆಸ್ಕಾಂ ಸೇರಿದ ಕೇಬಲ್ಸ್, ದಾಸ್ತಾನು, ವೈರ್ಸ್, ಟ್ರಾನ್ಸ್ಫಾರ್ಮರ್ಸ್, ಸಲಕರಣೆಗಳು ಇವೆಲ್ಲವನ್ನು ಕೂಡ ಮನೆಯೊಂದರಲ್ಲಿ ಕಟ್ಟಿದ್ದಾರೆ. ಕಳ್ಳರು ಆಡ್ತಾ ಇರುವಂತಹ ಕಳ್ಳಾಟ ನೋಡಿ, ಹಾಡ ಹಗಲೇ ದರೋಡೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಬೆಸ್ಕಾಂ ಇಂಜಿನಿಯರ್ಸ್ ಮಾಫಿಯಾ. ಏನೆಲ್ಲ ನಡೀತಾ ಇದೆ ಇದರಲ್ಲಿ? ಕರ್ನಾಟಕ ಸರ್ಕಾರದ ಬೆಸ್ಕಾಂಗೆ ಸೇರಿದಂತಹ ಲಕ್ಷಾಂತರ ಮೌಲ್ಯದ ಐಟಮ್ಸ್ ಕಥೆ ಏನು? ನಮ್ಮ ಅಶ್ವವೇಗ ಟೀಮ್ ಜೊತೆಗೆ ವಿದ್ಯುತ್ವಾಣಿಯ ಟೀಮ್ ಕಂಪ್ಲೀಟ್ ಆಗಿ ಸೆರೆ ಹಿಡಿದಿರುವಂತಹ ದೃಶ್ಯ, ಬಟಾಬೈಲಾಗಿರುವಂತಹ ಕರಾಳ ಸತ್ಯ ಇದು. ಏನು ನಡೀತಾ ಇದೆ? ಇಂಜಿನಿಯರ್ಸ್ ಮಾಫಿಯಾ ಏನು ಮಾಡ್ತಾ ಇದ್ದಾರೆ? ಬೇಲಿನೇ ಇದ್ದು ಹೊಲ ಮೇಯುವಂತಹ ಕೆಲಸ ಆಗ್ತಾ ಇದೆಯಾ ಇಲ್ಲಿ? ಕರ್ನಾಟಕ ಸರ್ಕಾರದ ಬೆಸ್ಕಾಂಗೆ ಸೇರಿದಂತಹ ಉಪಕರಣಗಳು ಗೋಡೌನ್ನಲ್ಲಿದ್ದೆ, ಬೇರೆ ಎಲ್ಲಿದೆ? ಹೇಗೆ ಸೇಲ್ ಆಗ್ತಾ ಇದೆ? ಬೆಂಗಳೂರಿನ ಬಗಲಗುಂಟೆ ಸಿದ್ದೇಶ್ವರ ಲೇಔಟ್ನಲ್ಲಿರುವಂಥದ್ದು. ಬೆಸ್ಕಾಂ ಸೇರಿದ ಕೇಬಲ್ಸ್, ದಾಸ್ತಾನು, ವೈರ್ಸ್, ಟ್ರಾನ್ಸ್ಫಾರ್ಮರ್ಸ್, ಸಲಕರಣೆಗಳೆಲ್ಲವೂ ಕೂಡ ಇವೆಲ್ಲವನ್ನು ಕೂಡ ಮನೆಯೊಂದರಲ್ಲಿ ಕದ್ದಿಟ್ಟಿದ್ದಾರೆ ಬೆಸ್ಕಾಂ ಇಂಜಿನಿಯರ್ಗಳು. ಅಷ್ಟೇ ಅಲ್ಲದೆ ಬೇಕಾಬಿಟ್ಟಿ ಸೇಲ್ ಮಾಡ್ತಾ ಇದ್ದಾರೆ. ಬೆಸ್ಕಾಂ ಇಂಜಿನಿಯರ್ಸ್ ಮಾಫಿಯಾ ಇದೀಗ ಬಟಾಬೈಲಾಗ್ತಾ ಇದೆ ನೋಡಿ. ಕರ್ನಾಟಕ ಸರ್ಕಾರದ ಬೆಸ್ಕಾಂಗೆ ಸೇರಿದಂತಹ ಲಕ್ಷಾಂತರ ಮೌಲ್ಯದ ಐಟಮ್ಸ್ ಕಥೆ ಏನಾಯ್ತು ಹಾಗಾದ್ರೆ? ಬೆಸ್ಕಾಂ ಗೋಡೌನ್ನಲ್ಲಿ ಇರಬೇಕಾದಂತಹ ಉಪಕರಣಗಳು ಮನೆಯಲ್ಲಿ ಸ್ಟಾಕ್ ಮಾಡಲಾಗಿದೆ. ಬೆಂಗಳೂರಿನ ಬಾಗಲಗುಂಟೆ ಸಿದ್ದೇಶ್ವರ ಲೇಔಟ್ನಲ್ಲಿ ಇರುವಂತಹ ಮನೆ ಏನು ನೋಡ್ತಾ ಇದ್ದೀರಾ, ಅಲ್ಲಿ ಸ್ಟಾಕ್ ಮಾಡಿ ಇಡಲಾಗಿದೆ. ಕೇಬಲ್ಸ್ ಮತ್ತೆ ವೈರ್ಸ್ ಆಗಿರ್ಬೋದು, ಉಪಕರಣಗಳಾಗಿರ್ಬೋದು ಎಲ್ಲವನ್ನು ಕೂಡ ಈ ಒಂದು ಮನೆಯಲ್ಲಿ ಸ್ಟಾಕ್ ಮಾಡಿ ಇಡಲಾಗಿದೆ. ಬೇಕಾಬಿಟ್ಟಿ ಸೇಲ್ ಮಾಡಲಾಗ್ತಾ ಇದೆ ಕೂಡ. ಈ ಬೆಸ್ಕಾಂ ಇಂಜಿನಿಯರ್ಸ್ ಮಾಫಿಯಾನೇ ಇದೆ, ಇದು ದೊಡ್ಡ ಮಾಫಿಯಾ. ಇದೇ ಕೆಲಸ. ಅಶ್ವವೇಗ ಮಾರುವೇಷದ ಕಾರ್ಯಾಚರಣೆಯಲ್ಲಿ ಎಲ್ಲ ಸತ್ಯ ಕೂಡ ಬಟಾಬೈಲಾಗಿರುವಂಥದ್ದು. ಬೆಸ್ಕಾಂ ಇಂಜಿನಿಯರ್ಸ್ ಕಲಾಟ ಬಯಲಿಗಿಳಿದಂತಹ ಅಶ್ವವೇಗ ಟೀಮ್ ಮಾರುವೇಷ. ಬಾತ್ಮೀದಾರ ಮಾಹಿತಿ ಆಧರಿಸಿ ಇಲ್ಲಿ ಬೆಸ್ಕಾಂ ಎಇ ಆಗ ಗೋಪಾಲಪ್ಪ, ಈಗ ಭರತ್, ಇಇ ಆನಂದ್ ಹಾಗೆ ಕೆಲವು ಅಧಿಕಾರಿಗಳಿಂದ ಉಪಕರಣಗಳ ಮಾಫಿಯಾನೇ ನಡೀತಾ ಇದೆ. ಅಶ್ವವೇಗ ಮಾರುವೇಷದ ಕಾರ್ಯಾಚರಣೆಯಲ್ಲಿ ಎಲ್ಲವೂ ಕೂಡ ಬಟಾಬೈಲಾಗಿರುವಂಥದ್ದು. ಇಂಜಿನಿಯರ್ಸ್ನ ಮಾಫಿಯಾ, ಬೆಸ್ಕಾಂ ಇಂಜಿನಿಯರ್ಸ್ನ ಕಳ್ಳಾಟ ಬಯಲಿಗೆಳೆದಿರುವಂತಹ ಅಶ್ವವೇಗ ಟೀಮ್. ಬಾತ್ಮೀದಾರರ ಮಾಹಿತಿಯನ್ನ ಆಧರಿಸಿ ನೋಡಿದ್ರೆ ಮನೆಯೊಂದರಲ್ಲಿ ಸ್ಟಾಕ್ ಇರುತ್ತೆ. ಬಾಗಲಗುಂಟೆಯ ಬೆಸ್ಕಾಂ N9 ಉಪವಿಭಾಗದ ಇಂಜಿನಿಯರ್ಸ್ ಕಳ್ಳಾಟ. ಇಲ್ಲಿ ಬೆಸ್ಕಾಂ ಎಇ ಆಗ ಗೋಪಾಲಪ್ಪ, ಈಗ ಭರತ್, ಇಇ ಆನಂದ್ ಹಾಗೆ ಕೆಲವು ಅಧಿಕಾರಿಗಳಿಂದ ಉಪಕರಣಗಳ ಮಾಫಿಯಾ ನಡೀತಾ ಇದೆ. ಅಶ್ವವೇಗ ಮಾರುವೇಷದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಟಾಬೈಲಾಗಿದೆ.
ಈ ಏರಿಯಾಗೆ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟರ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಏನಿದು ದೊಡ್ಡ ಮಾಫಿಯಾನೇ ಇದೆ ಇಂಜಿನಿಯರ್ಸ್ದು, ಏನಾಗ್ತಾ ಇದೆ? ಹೇಳೋರು ಕೇಳೋರು ಯಾರೂ ಇಲ್ವಾ? ಮಾರುವೇಷದಲ್ಲಿ ನಾವು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಬಟಾಬೈಲಾಗಿರುವಂತಹ ಸತ್ಯ ಇದು. ಏನ್ ಮಾಡ್ಬೇಕು ಹೀಗಾದ್ರೆ? ಇದು ಒಂದ್ ರೀತಿಯಾಗಿ ಬೇಲಿನೇ ಎದ್ದು ಹೊಲ ಮೇಯುವಂತಹ ಕೆಲಸ ಅಂತ ಹೇಳ್ತಾರಲ್ಲ, ಹಾಗಾಗ್ತಾ ಇದೆ. ಏನ್ ಶಿಕ್ಷೆ ಕೊಡ್ಬೇಕಿಂತವ್ರಿಗೆಲ್ಲ? ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೀವು? ಮೇಡಮ್ ನಮಸ್ತೆ. ನೋಡಿ, ಈಗ ನಾವು ಸಂಸ್ಥೆ ಈ ತರ ಮಾಡ್ತಾ ಹೋದ್ರೆ ಸಂಸ್ಥೆ ಎಲ್ಲಿಂದ ಉಳಿಯುತ್ತೆ ಮೇಡಮ್? ಈಗ ಹಾಗಾಗೇನೆ ಈಗ ನೋಡಿ ಎಲ್ಲ ಪ್ರೈವೇಟ್ ಮಾಡ್ಬೇಕು ಅಂತಂದು ಗೌರ್ಮೆಂಟ್ ಈ ತರ ಅಧಿಕಾರಿಗಳಿದ್ದಾಗ ಎಲ್ಲ ಪ್ರೈವೇಟಿಸಮ್ ಮಾಡ್ತಾರೆ. ಈಗ ನೋಡಿ ಎಷ್ಟೊಂದು ನಮ್ಮ ಸಮಾಜದಲ್ಲಿ ಎಷ್ಟು ಲಾಸ್ ಆಗ್ತದೆ, ಕಣ್ಣೆದುರಿಗೆ ಲಾಸ್ ಆಗ್ತಾ ಇದೆ, ಈ ಡಿಪಾರ್ಟ್ಮೆಂಟ್ ಲಾಸ್ ಆಗ್ತಾ ಇದೆ. ಬಟ್ ಇದನ್ನ ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಸ್ತಿದೆ. ನಮ್ಗೂ ಎಲ್ರಿಗೂ ಸಂಸ್ಥೆ ಉಳಿಬೇಕು ಅಂತ ಎಲ್ರು ಹೋರಾಟ ಮಾಡ್ತಾ ಇದ್ರೆ, ಈ ತರ ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇದ್ರೆ ಎಲ್ಲಿಂದ ಸಂಸ್ಥೆ ಉಳಿಯುತ್ತೆ ಮೇಡಮ್? ಈ ತರ ಇದ್ರೆ 5,000 ಕೋಟಿ ರೀ ಲಾಸ್ ಆಗಿರೋದು, ಒಂದಲ್ಲ ಎರಡಲ್ಲ, 5,000 ಕೋಟಿ. ನಿಜವಾಗ್ಲೂ ಇಂಥ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಮೇಡಮ್. ಅವರಿಗೆ ನಿಜವಾಗ್ಲೂ ಇದು ವ್ಯವಸ್ಥೆ ಪೂರ್ಣ ಹರಿಗೆಟ್ಟೋಗಿದೆ. ಈ ವ್ಯವಸ್ಥೆ ಸರಿ ಮಾಡೋರು ಯಾರು ಇದನ್ನ ಮುಂದಿನ ದಿನಗಳಲ್ಲಿ? ಈಗಲೇ ಸಂಸ್ಥೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಅಲ್ಲ, ಇದು ಸರ್ಕಾರ ಗಮನಕ್ಕೆ ಬರ್ಲಿಲ್ವಾ? ಇದು ಚಿನ್ನದ ಮಟ್ಟೆ ಇಡುವಂತ ಕೋಳಿ ಅಂತ ಹೇಳ್ತಾರೆ ಇದು ಬೆಸ್ಕಾಂನ. ನಿಜ ನಿಜ. ಈಗ ನೋಡಿ, ಇಂಥ ಸಂಸ್ಥೆನ ಉಳಿಸ್ಕೊಳಕ್ ಆಗಿಲ್ಲ ಅಂದ್ರೆ ಇಂಥ ಅಧಿಕಾರಿಗಳು ಬಂದು ಇನ್ ಯಾವ ರೀತಿ ಹೇಳ್ಬೇಕು ಇವ್ರಿಗೆ? ದಯಮಾಡಿ ಇವ್ರಿಗೆ ತಕ್ಕನಾದ ಶಿಕ್ಷೆ ಆಗ್ಬೇಕು ಮೇಡಮ್. ಅದು ಆಗಿರ್ತಕ್ಕಂಥ ಲಾಸ್ ಅನ್ನ ಅವ್ರು ಭರಿಸ್ಬೇಕು, ಆತರ ಆಗ್ಬೇಕು ಮೇಡಮ್. ಓಕೆ, ಸ್ವಾಮಿ ಅವರ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ನೋಡಿ? ಬೇಕಾಬಿಟ್ಟಿ ಸೇಲ್ ಮಾಡ್ತಾ ಇದಾರಂತೆ ಕಂಪ್ಲೀಟ್ ಆಗಿ. ಅಲ್ಲಿರುವಂತಹ ಉಪಕರಣಗಳು ಏನೆಲ್ಲ ಇದೆ, ವೈರ್ಸ್ ಆಗಿರ್ಬೋದು, ಕೇಬಲ್ ಆಗಿರ್ಬೋದು, ಒಂದಷ್ಟು ಉಪಕರಣಗಳಾಗಿರ್ಬೋದು, ಎಲ್ಲವನ್ನು ಕೂಡ ತಂದು ಆ ಮನೇಲಿ ಇಟ್ಟಿದ್ದಾರೆ. ಮೇಡಮ್ ಅದು ತೋರಿಸಿದ್ರು ನಮಗೂ, ನಾವು ನೋಡಿದ್ವಿ. ಅದು ಬೆಸ್ಕಾಂದು ಕೇಬಲ್ಸ್, ಎಬಿ ಕೇಬಲ್ಸ್, ಯುಜಿ ಕೇಬಲ್ಸ್, ಪಾಕೆಟ್ಸ್ ಅದೆಲ್ಲ ಇದೆ ಮೇಡಮ್ ಅಲ್ಲಿ. ಪ್ರೈವೇಟ್ ಜಾಗದಲ್ಲಿ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂತ ನಮಗೂ ಗೊತ್ತಾಗಿಲ್ಲ, ನಾವು ನೋಡಿದ್ಮೇಲೆ ಗೊತ್ತಾಗಿತ್ತು. ಬೇಕಾಬಿಟ್ಟಿ ಸೇಲ್ ಮಾಡ್ತಾ ಇದಾರೆ ಅಂತ ಮಾಹಿತಿನೂ ಬಂತು. ಇರ್ಬೋದು ಮೇಡಮ್. ಅದೆಲ್ಲ ಮಾರಾಟ ಮಾಡ್ಲಿಕ್ಕೋಸ್ಕರನೇ ಅದು ಇಟ್ಕೊಂಡಿರೋದು ಅವರಲ್ಲಿ. ಆತರ ಅಲ್ಲಿ ಇಡೋಂತ ಪ್ರಮೇಯ ಏನಿರಲಿಲ್ಲ. ಈಗ ಬೆಸ್ಕಾಂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಅವ್ರದೇ ಸ್ಟೋರ್, ಅವ್ರದೇ ಆಫೀಸ್ಗಳ ಹತ್ರ ಇಡ್ಬೇಕಾಗ್ತದೆ. ಅದನ್ನ ಬೇರೆ ಕಡೆ ಇಡೋ ತರ ಇರೋದಿಲ್ಲ. ಓಕೆ ಸರ್, ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿಗೆ ಬಂದು ಹೋದಂತಹ ಜನಗಳು? ಬಿಕಾಸ್ ನೀವು ಅದೇ ವ್ಯಾಪ್ತಿಲಿ ಬರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಯಾರೆಲ್ಲ ಹೆಸರುಗಳನ್ನ ತೆಗೆದುಕೊಳ್ಬಹುದು ಇದರಲ್ಲಿ ಅಂತ? ಮೇಡಮ್, ಅದಕ್ಕೆ ಸಂಬಂಧಪಟ್ಟ ಬ್ಲಾಕ್ ಏನು ವೈಂಡಮ್ ಸಂಬಂಧಪಟ್ಟ ಅಧಿಕಾರಿಗಳೇ ಮಾಡಿರ್ತಾರೆ. ಯಾಕಂದ್ರೆ ಅವ್ರ ವ್ಯಾಪ್ತಿಯಲ್ಲಿ ಬರೋದನ್ನ ಬೇರೆಯವ್ರು ಬಂದು ಅಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನನಗೇನ. ಇದಕ್ಕೆ ಸಂಬಂಧಪಟ್ಟವರು ಈಗ ಏನ್ ಬಾಗಲಗುಂಟೆ ವೈಂಡಮ್ ಅಂತ ಬರ್ತದಲ್ಲ, ಆ ಬಾಗಲಗುಂಟೆ ವೈಂಡಮ್ ಸಂಬಂಧಪಟ್ಟ ಜೈಗಳು ಸೇರ್ಕೊಂಡಿರ್ತಾರೆ ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ ಸರ್, ಇಲ್ಲಿ ಸಂಗ್ರಹ ಮಾಡಿಟ್ಟಿರುವಂತಹ ಕೇಬಲ್ಸ್ ಆಗಿರ್ಬೋದು, ಉಪಕರಣಗಳಾಗಿರ್ಬೋದು, ಆ ವೈರ್ಸ್ ಆಗಿರ್ಬೋದು, ನೀವು ಹೇಳಿದ್ರಿ ಸಾಕಷ್ಟು ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಸೇಲ್ ಮಾಡೋದಕ್ಕೆ ಅದೇ ಇಂಟೆನ್ಷನ್ ಇಂದಾನೆ ತಂದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಓವರ್ ಆಲ್ ಆಗಿ ಎಷ್ಟು ಮೊತ್ತದ ಇರಬಹುದು ಅಂತ ಹೇಳ್ಬಿಟ್ಟು, ಎಷ್ಟು ಮೊತ್ತದನ್ನ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅಂತ? ಇಲ್ಲ ಮೇಡಮ್, ಅದು ಎಲ್ಲ ಅಧಿಕಾರಿಗಳು ಬಂದು ಅದು ಕ್ಯಾಲ್ಕುಲೇಷನ್ ಮಾಡಿದಾಗಲೇ ಗೊತ್ತಾಗೋದು. ಒಂದು ಅಂದಾಜು ಹೇಳ್ಬೋದಾ? ಅಲ್ಲ, ಅದು ಲಕ್ಷಾಂತರ ರೂಪಾಯಿ ಇರ್ಬೋದು ಮೇಡಮ್. ಅದು ಲಕ್ಷಾಂತರ ರೂಪಾಯಿ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಇರ್ಬೋದು. ಅದು ಫೋಟೋಸ್ ನೋಡಿದ್ವಿ ನಾವು, ಅಷ್ಟೇ ಅಷ್ಟಿದೆ. ಎಲ್ಲ 400 ಕೇಬಲ್ಸ್, ಎಬಿ ಕೇಬಲ್ಸ್, ಪಾಕೆಟ್ಸ್ ಅದೆಲ್ಲ ಇದೆ. ಟ್ರಾನ್ಸ್ಫಾರ್ಮರ್ ಸಂಬಂಧಪಟ್ಟ ಅಕ್ಸರೀಸ್ ಎಲ್ಲ ಇದೆ. ಅದು ಅಧಿಕಾರಿಗಳು ಬಂದು ಕ್ಯಾಲ್ಕುಲೇಷನ್ ಮಾಡಿದಾಗಲೇ ಅದ್ರದ್ದು ನಿಖರವಾದ ಬೆಲೆ ಗೊತ್ತಾಗೋದು ಮೇಡಮ್. ರೈಟ್ ಸ್ವಾಮಿ ಅವರೇ, ನೋಡೋಣ ಇದನ್ನ ಏನ್ ಮಾಡ್ಬೋದು, ನ್ಯಾಯ ದಕ್ಕತ್ತಾ, ಏನಾಗತ್ತೆ ಅಂತ ಹೇಳ್ಬಿಟ್ಟು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸ್ವಾಮಿ ಅವರೇ. ಸೊ ಅದೇ ಏರಿಯಾದ ಕಾಂಟ್ರಾಕ್ಟರ್ ಅಂತ ಸ್ವಾಮಿಯವರು ಕಂಪ್ಲೀಟ್ ಆದಂತಹ ಮಾಹಿತಿನ ಕೊಟ್ಟರು. ಲಕ್ಷಾಂತರ ರೂಪಾಯಿ ಇದಿರ್ಬೋದು ಅಥವಾ ಕೋಟ್ಯಾಂತರ ರೂಪಾಯಿ ಇದಿರ್ಬೋದು ಸಂಗ್ರಹ ಮಾಡಿಟ್ಟಿರುವಂತಹ ವಸ್ತು, ವೈರ್ಸ್ ಆಗಿರ್ಬೋದು, ಉಪಕರಣಗಳಾಗಿರ್ಬೋದು, ಕೇಬಲ್ಸ್ ಆಗಿರ್ಬೋದು ಅಂತ ಕೂಡ ಹೇಳ್ತಾ ಇದ್ರು. ಅಂದರೆ ಬೇಕಾಬಿಟ್ಟಿ ರೇಟ್ಗೆ ಸೇಲ್ ಮಾಡ್ತಾ ಇದ್ದಾರಂತೆ. ಏನು ಅವರಪ್ಪನ ಮನೇದು ಏನು ಹೋಗ್ಬೇಕಾಗಿದೆ ಹೇಳಿ ಅಲ್ವಾ? ಸರ್ಕಾರದಲ್ವಾ? ಲಾಸ್ ಆಗೋದಲ್ಲಲ್ವಾ? ಸಾವಿರಾರು ಕೋಟಿ ನಷ್ಟದಲ್ಲಿದೆ ಈಗ ಆಲ್ರೆಡಿ. ಈ ರೀತಿಯಾಗಿ ಹಗಲು ದರೋಡೆಯನ್ನು ಮಾಡಿದ್ರೆ ಇನ್ನೇನಾಗತ್ತೆ? ಒಂದು ದೊಡ್ಡ ಮಾಫಿಯಾನೇ ಇದೆ ನೋಡಿ, ಇಂಜಿನಿಯರ್ಸ್ ಮಾಫಿಯಾನೇ. ಏನೋ ಈಗ ಅನಕ್ಷರಸ್ಥರೋ
ರೈಟ್ ಈಗ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್ ಮೂರ್ತಿ ಅವರು, ಸರ್, ನಿಜಕ್ಕೂ ಈ ಒಂದು ಘಟನೆ, ಈ ಒಂದು ಕಂಪ್ಲೀಟ್ ಆಗಿ ಅವ್ರು ಶೇಖರಣೆ ಮಾಡಿಟ್ಟಿರುವಂತಹ ಉಪಕರಣಗಳಾಗಿರ್ಬೋದು, ವಾಯ್ಸ್ ಕೇಬಲ್ ಆಗಿರ್ಬೋದು, ಎಲ್ಲವನ್ನು ನೋಡ್ತಾ ಹೋದ್ರೆ ಎಷ್ಟು ದೊಡ್ಡ ಮಾಫಿಯಾ ಇರ್ಬೋದು ಇಂಜಿನಿಯರ್ಸ್ದು ಅಂತ ಹೇಳ್ಬಿಟ್ಟು. ನೋಡಿ, ಅನಕ್ಷರಸ್ಥರ ಅಲ್ಲ, ತಿಳಿದವರು, ಎಲ್ಲ ಬುದ್ಧಿ ಇದ್ದಂಥವ್ರು. ಸೊ ಇವ್ರುಗಳೇ ಅಂದ್ರೆ ಅಲ್ಲಿ ಇದ್ದಂಥವ್ರೆ ಅಧಿಕಾರಿಗಳೇ ಈ ರೀತಿಯಾಗಿ ಇನ್ವಾಲ್ವ್ ಆದ್ರೆ ಕೆಲಸಗಳಲ್ಲಿ ಸಾವಿರಾರು ಕೋಟಿ ನಷ್ಟದಲ್ಲಿದೆ ಬೆಸ್ಕಾಂ ಆಲ್ರೆಡಿ. ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕಾರ್ಯಾಚರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳು ಏನೆಲ್ಲ ಇದೆ, ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಸರ್. ನಿಜ ಹೇಳಬೇಕು ಅಂದರೆ ರೋಜಾ ಅವರೇ, ಇದು ನಮ್ಮ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರೋದಕ್ಕೆ ಇದು ಉದಾಹರಣೆ. ಆ್ಯಕ್ಚುಲಿ ನಮಗೆ ಏನು ಬೆಳಕಿಗೆ ಬರ್ತಾ ಇದೆ, ಇದೆಲ್ಲ ಸಮುದ್ರದಲ್ಲಿ ಒಂದು ಹನಿ ಅಷ್ಟೇ. ಯಾರನ್ನ ಹೋಗಿ ಮಾತಾಡ್ಸಿದ್ರು ಸರ್ ಎಲ್ಲ ಅದೇನೆ, ಯಾರು ಮಾಡಲ್ಲ ಹೇಳಿ ನೋಡೋಣ ಅಂತಾರೆ. ಹೇಗೆ ಭ್ರಷ್ಟಾಚಾರ ಅನ್ನೋದು ಒಂದು ರೀತಿ ಉಸಿರಾಗಿ ಹೋಗ್ಬಿಟ್ಟಿದೆ. ಏನಾನ ನಿಲ್ಸೋಕೆ ಹೋದರೆ ಉಸಿರೇ ನಿಂತೋಗುತ್ತೇನೋ ಅನ್ನೋ ಮಟ್ಟಕ್ಕೆ ಹೊಂಟೋಗಿದೆ. ಇವತ್ತು ಎಲ್ಲ ಏನೇ ಹಗರಣಗಳಾಗಲಿ ಏನೇ ಆಗಲಿ ಎಲ್ಲ ಬಂದು ಮುಟ್ಟೋದು ಜನಸಾಮಾನ್ಯರಿಗೆ. ಈಗ ಈ ಲಕ್ಷಾಂತರ ರೂಪಾಯಿನ ನಷ್ಟನ ಮಾಡಿ 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 ಇಲಾಖೆನ ಮುಳುಗಿಸಿದ್ರೆ ನಾಳೆ ಖಾಸಗಿಯವರು ಬಂದು ಇದನ್ನು ತೆಕ್ಕೆಗೆ ತೊಗೊಂಡಾಗ ಖಾಸಗಿಯವರು ಯಾರ ಮೇಲೆ ಏರ್ತಾರೆ? ಅದೇ ಜನಸಾಮಾನ್ಯರ ಮೇಲೆ ಏರೋದು. ಆದ್ದರಿಂದ ದಯವಿಟ್ಟು ಇಂಧನ ಇಲಾಖೆ ಜಾರ್ಜ್ ಅವರು ಏನು ಎಂಬೆಸ್ಸಿ ಗ್ರೂಪೇ ಅವ್ರದ್ದು, ಮಾನ್ಯತೆ ಟೆಕ್ ಪಾರ್ಕೆ ಅವ್ರದ್ದು ಸಾವಿರಾರು ಕೋಟಿ ಒಡೆಯ, ನಾವು 1 ಲಕ್ಷ ರೂಪಾಯಿ ಸಂಬಳಕ್ಕೆ ಇಲ್ಲಿ ಸೇವೆ ಮಾಡ್ತೀನಿ ಅಂತ ಬಂದವ್ರೆ. ಇದೊಂದು ಕುಚೋದ್ಯ ಅನ್ಬೋದು. ಯಾವ ಹಗರಣ ಬಂದರೂ ಇದು ಹಗರಣವೇ ಅಲ್ಲ, ನ್ಯಾಯಯುತವಾಗಿ ಮಾಡಿದ್ದೀವಿ, ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಇದನ್ನು ಹೇಳಿ ಲಕ್ಷಾಂತರ ರೂಪಾಯಿ ಮೆಟೀರಿಯಲ್ನ ಯಾವುದೋ ಒಂದು ಖಾಸಗಿ ಜಾಗದಲ್ಲಿ ಇಟ್ಕೊಂಡಿದ್ದಾರೆ ಇಂಜಿನಿಯರ್ಗಳು. ಆ ಎ ಇ ನಿಜಕ್ಕೂ ಅವ್ರ ಮಕ್ಕಳಿಗೆ ಏನು ಕುವೆಂಪು, ಬುದ್ಧ, ಬಸವನ ಹೇಳ್ಕೊಡ್ತಾರೋ ಕಾಣೆ, ಅದೇನು ಆದರ್ಶಗಳನ್ನ ಹೇಳ್ಕೊಡ್ತಾರೋ ಕಾಣೆ. ಕಳ್ಳನ ಮಕ್ಕಳು ಅಂತ ಹೇಳಲ್ವನ್ರಿ. ಮುಂದೆ ಇಂಥವೆಲ್ಲ ಘಟನೆಗಳನ್ನ ಗೊತ್ತಾದ್ಮೇಲೆ ಜನ ಇವರು ಕಳ್ಳನ ಮಕ್ಕಳು ಅಂತ ಹೇಳಲ್ವಾ? ಇಂಧನ ಇಲಾಖೆನ ಮೇಲೆತ್ತೋದು ಬಿಟ್ಟು ಬರೀ ಗುಡಿಸಿ ಗುಂಡಾಂತರ ಮಾಡೋದು ಆದರೆ ಇವೆಲ್ಲ ಯಾಕೆ ಬೇಕು? ಸುಮ್ಮನೆ ಅದು ಎಲ್ಲ ಬಂದು ಮುಟ್ಟೋದು ಹಣ ಕೇಂದ್ರಿತವಾದ ರಾಜಕಾರಣ ಮಾಡ್ತಾ ಇರೋದ್ರಿಂದನೇ ಈ ಸಮಸ್ಯೆ ಆಗ್ತಾ ಇರೋದು. ದಯವಿಟ್ಟು ಈಗೇನು ಆಗ್ತಾಯಿದೆ ನಾಡಿನಲ್ಲಿ ಬೆಳವಣಿಗೆ, ಇದೊಂಥರ ಏನೋ ಹೊಸ ಬಾಟ್ಲಿನಲ್ಲಿ ಹಳೆ ಮದ್ಯ ಅನ್ನಂಗೆ ಡಿ ಕೆ ಶಿವಕುಮಾರ್ ಅಣ್ಣವರು ಬಂದು ಕೂತವ್ರೆ. ಡಿ ಕೆ ಶಿವಕುಮಾರ್ ಅಣ್ಣ ಅವರು ಏನು ಅನ್ನೋದು ಎಲ್ಲರಿಗೂ ಜಗಜ್ಜಾಹಿರ. ಇವತ್ತೇನೋ ನಾನು ಸಾಚ ಹಂಗೆ ಮಾಡ್ಬಿಡ್ತಾಯಿದ್ದೀನಿ, ಹಿಂಗೆ ಮಾಡ್ಬಿಡ್ತೀನಿ, ಇದನ್ನು ಕೊಡ್ತಾಯಿದ್ದೀನಿ ಅಂತ ಹೇಳ್ಕೊಬೋದು. ಆದರೆ ಈ ಮೂಲ ಏನು ತೆರಿಗೆ ಸೋರಿಕೆ ಆಗ್ತಾಯಿದೆ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ತೆರಿಗೆ ಕಲೆಕ್ಟ್ ಮಾಡ್ಕೊಳ್ತಾ ಇರೋ ದೇಶ ನಮ್ಮದು. ಅದನ್ನು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಜನಸಾಮಾನ್ಯರ ರಾಷ್ಟ್ರ ಕಟ್ಟಕ್ಕೆ ಬಳಸ್ಕೊಳ್ಳೋದಲ್ಲೇ ಬಿಟ್ಟು ಪೇಪರ್ ವರ್ಕ್ ಮಾಡ್ಕೊಂಡು ಹೆಂಗೆ ಚೋರಿ ಮಾಡ್ಬೋದು ಅನ್ನೋದನ್ನು ಮಾಡ್ತಾಯಿದ್ದಾರೆ ಮೇಡಮ್. ನಮಗಂತೂ ಈ ವಿದ್ಯುತ್ ಇಲಾಖೆಯನ್ನು ಮೊದಲಿಂದನೂ ಸಂಬಂಧ ಇರೋದ್ರಿಂದ ನಾನೊಂದು ಮೊನ್ನೆ ಯಾರೊಬ್ಬರು IAS ಆಫೀಸರ್ ಪುಸ್ತಕ ಬರೆದಿದ್ರು, ಓದ್ತಾ ಇದ್ದೆ. 1000 ಕೋಟಿ ನಾನು ಕೊಡ್ತೀನಿ ಸರ್ ಅಂತ ಒಬ್ಬ ಇಂಧನ ಇಲಾಖೆ ಚೀಫ್ ಹೇಳ್ತಾನೆ. ಇದು ಒಂದು 10 ವರ್ಷದ ಘಟನೆ. ಹೆಂಗಯ್ಯ ಕೊಡ್ತೀವಿ ಅಂದರೆ 25 ವರ್ಷ ಬರುತ್ತೆ ಸರ್ ಬಾಳಿಕೆ, ಕೋಟ್ಯಾಂತರ ರೂಪಾಯಿ ಟ್ರಾನ್ಸ್ಫಾರ್ಮರ್ಗಳು, ನಾನು 5 ವರ್ಷಕ್ಕೆ ಸ್ಕ್ರಾಪ್ ಮಾಡಿಬಿಡ್ತೀನಿ ಅಂತಾನೆ. ಈ ಥರ ಅದು ಒಂದು ಮೀಟಿಂಗಲ್ಲೇ ಹೇಳ್ತಾನೆ ಜಗಜ್ಜಾಹಿರವಾಗಿ. ಇವೆಲ್ಲ ಇರೋದ್ರಿಂದ ದಯವಿಟ್ಟು ಜನನೂ ಕೂಡ ಜಾಗೃತರಾಗಲಿ. ಇವಾಗೇನು ಸತ್ಯ ಗೆಲ್ಲೋವಂಥ ವಾತಾವರಣದಲ್ಲಿ ಸಮಾಜ ಇಲ್ಲ. ನಾವೇನು ಬೆಳಕಿಗೆ ಬಂದರೂ ಇದೇನು ತನಿಖೆ ಕೊಟ್ಟರು ನಾವೇ ಹೋಗಿ ಕಳ್ಳನ ಹಿಡ್ಕೊಟ್ಟು ಮಿಕ ಹಿಡ್ಕೊಟ್ಟಂಗೆ ಲೋಕಾಯುಕ್ತಕ್ಕಾಗಲಿ, ಇನ್ಸ್ಪೆಕ್ಟ್ರಿಗಾಗಲಿ, ACBಗಾಗಲಿ ಅವರೇ ಡೀಲ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಸತ್ಯ ಗೆಲ್ಲಲ್ಲ. ಆದರೆ ನೇಮ್ ದೆಮ್ ಆ್ಯಂಡ್ ಶೇಮ್ ದೆಮ್ ಅಷ್ಟೇ ಇವತ್ತು ನಮ್ಮ ಕೈಲಿರೋದು. ಇದನ್ನು ಈ ಫಣೀಂದ್ರ ಆಗ್ಬೋದು, ಈ ಆನಂದ್ ಆಗ್ಬೋದು, ಮತ್ತು ಈ ಗೋಪಾಲ್ ಆಗ್ಬೋದು, ಇವರೆಲ್ಲ ನಿಜಕ್ಕೂ ಕಳ್ಳರು. ತಾನು ತಿನ್ನೋ ಅನ್ನಕ್ಕೆ ಅವರೇ ಮಣ್ಣು ಹಾಕೊತಾ ಇದ್ದಾರೆ. ಅದು ಇನ್ಮೇಲಾದರೂ ನಾನು ಜಾರ್ಜ್ ಅವ್ರಿಗೆ, DKC ಅವ್ರಿಗೆ ಮನವಿ ಮಾಡ್ಕೊತೀನಿ, ನಮ್ಮದೊಂದು ಒಳ್ಳೆ ಪರಂಪರೆ ಇರೋ ದೇಶ ಕಂಡ್ರೆ. ರೈಲು ಆಕ್ಸಿಡೆಂಟ್ಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಇರೋವಂಥ ಒಂದು ಆ ಪರಂಪರೆ ಇರೋ ದೇಶ ಇದು. ಹೊಣೆ ಹೊತ್ಕೊಳ್ರಿ ಇನ್ಮೇಲಾದ್ರೂ. ನಾವು ಒಂದು ಕಡೆ ಏನಾನ ಕೆಟ್ಟ ಕೆಲಸ ಮಾಡ್ರೆ ಇವರು ಇಂಥವ್ರ ಮಗ ಅಂತ ಹೇಳಲ್ವ, ಹಂಗೆ ಇಂಥವ್ರು ನೀವು ನಾವಿಕರಾಗಿದ್ದೀರಾ. ಜನನೂ ಅಷ್ಟೇ, ಅವನ್ಯಾರೋ ಇಂಜಿನಿಯರ್ ಮಾಡಿಬಿಟ್ರೆ ನಮ್ಮ ಅಣ್ಣ ಹೆಂಗೆ ಹೊಣೆಗಾರಕ್ಕೆ ಆಗ್ಬಿಡ್ತಾನೆ ಅನ್ನೋ ಥರ ಮೂರ್ಖರ ಥರ ಮಾತಾಡ್ತಾರೆ. ಅವರೇ ಹೊಣೆಗಾರರಿಗೆ, ಅವರೇ ನೋಡ್ಕೋಬೇಕು. ಜನನೇ ಸರಿ ಇಲ್ಲ, ರಾಜಕಾರಣಿಗಳು ಏನು ಮಾಡ್ತಾರೆ ಅಂತ ಹೇಳ್ತಾರೆ. ರಾಜಕಾರಣಿನೇ ಇಲ್ಲಿ ಮೂಲ ಕಾರಣ. ದಯವಿಟ್ಟು ಈ ಇಂಧನ ಇಲಾಖೆನ ಪುನಶ್ಚೇತನಗೊಳಿಸಲಿ. ಇದು ನಾವೇನು ತೋರಿಸ್ತಾ ಇದ್ದೀವಿ, ಇದು ಸಮುದ್ರದಲ್ಲಿ ಒಂದು ಹನಿ. ನಮಗೆ ಎಷ್ಟೊಂದು ಕಾಲುಗಳು ಬರ್ತಾ ಇರುತ್ತೆ, ಸಾರ್ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತನ. ಇವತ್ತೇನು ನಾವು ಹೋಗಿ ಸ್ಟಿಂಗ್ ಮಾಡ್ಕೊಂಬಂದಿದ್ದೀವಿ, ಇದು ಒಂದು ವಾರದಿಂದ ಅವ್ರ ಪಾಪ ಇನ್ಫಾರ್ಮರ್ ಕರಿತಾಯಿದ್ರು. DKC ಅವ್ರ ಪ್ರಮಾಣ ವಚನ ಮುಗಿಲಿ ಹೋಗೋಣ ಅಂದ್ಕೊಂಡಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಯಥಾವತ್ತು ಇದು ಆಲ್ರೆಡಿ ತುಮಕೂರಿನಲ್ಲಿ, ಬೆಳಗಾಮಲ್ಲಿ ಆಲ್ರೆಡಿ ಇದೇನು ಹೊಸದಲ್ಲ, ಇದು ಆಲ್ರೆಡಿ ಈ ವಾರದಲ್ಲೇ ಒಂದು ಸುಮಾರು 3ನೇದೋ 4ನೇದೋ ಬೆಳಗಾಮಲ್ಲಿ ಬೆಳಕಿಗೆ ಬಂದ ಇಂಜಿನಿಯರ್ಗಳನ್ನ 20 ಜನ
ಕಾರ್ಮಿಕರನ್ನ ಎಲ್ಲ ಇಂಧನ ಇಲಾಖೆಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆ ರೀತಿ ಇವತ್ತು ಇದರ ನೈತಿಕ ಹೊಣೆ ಹೊತ್ತು ಜಾರ್ಜ್ ಅವರು ದಯವಿಟ್ಟು ಕೈ ಮುಗಿತೀನಿ, ಮಾಡಂಗಿದ್ರೆ ಮಾಡ್ರಿ, ಇಲ್ಲಾಂದರೆ ಸುಮ್ಮನೆ ರಾಜೀನಾಮೆ ಬಿಸಾಕಿ ಮನೆ ಕಡೆ ಹೋಗಿ. ಯಾಕೆ ಬೇಕು ಇವೆಲ್ಲ? ನಾಚಿಕೆ ಆಗಲ್ವ ಒಂಚೂರಾದ್ರೂ? ಏನಾಗ್ತಾಯಿದೆ ನಿಮ್ಮದೇ? ನಮ್ಮ ದೇಶ ಹಾಳಾಗಿ ನಾವು ಚೆನ್ನಾಗಿರ್ತೀನಿ ಅನ್ನೋರು ಮೂರ್ಖ. ಇದೆಲ್ಲ ದೇಶ ಹಾಳು ಮಾಡೋ ಕೆಲಸ. ದಯವಿಟ್ಟು ಎಚ್ಚೆತ್ಕೋಬೇಕು. ಇಂಜಿನಿಯರ್ಗಳು ಇದರ ನೈತಿಕ ಹೊಣೆ ಹೊರಬೇಕು. ಅದರಲ್ಲಿ ಅದೇನು ಕಾನೂನು ಬಾಹಿರವಾಗಿ ಲೋಪ ಎಸಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ರೋಜಾ ಅವರೇ. ರೈಟ್ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.